So good morning dear students. ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್ ನೋಡ್ತಾ ಇದ್ವಿ. ಪ್ರಾಪರ್ಟೀಸಲ್ಲಿ ನಾವು ಡಿಸೋಸಿಯೇಷನ್ ಆಫ್ CO ಬಾಂಡ್ ಆ್ಯಂಡ್ ಡಿಸೋಸಿಯೇಷನ್ ಆಫ್ OH ಬಾಂಡ್ ನೋಡ್ತಾ ಇದ್ವಿ. ಸೊ ಡಿಸೋಸಿಯೇಷನ್ ಆಫ್ CO ಬಾಂಡ್ ಕಂಪ್ಲೀಟ್ ಆಗಿತ್ತು. ಸೊ ಡಿಸೋಸಿಯೇಷನ್ ಆಫ್ CO ಬಾಂಡಲ್ಲಿ OH ಗ್ರೂಪ್ ಆಫ್ ದ ಆಲ್ಕೋಹಾಲ್ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗಿ ಸೊ ಬೇರೆ ಹ್ಯಾಲೋಜನ್ಸ್ ಇಂದ ಏನಾಗುತ್ತೆ ರೀಪ್ಲೇಸ್ ಆಗುತ್ತೆ. ಸೊ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಲೂಕಾಸ್ ರಿಯೇಜೆಂಟ್, ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಯೂನಿನ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಪಿರಿಡಿನ್, ಡಾರ್ಜನ್ಸ್ ರಿಯಾಕ್ಷನ್ ಅದನ್ನು ನೋಡಿದ್ವಿ. ಆಮೇಲೆ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ PCl3 ಅಂಡ್ PCl5 ಹೌದಾ. ಸೊ ಅದಾದ್ಮೇಲೆ ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ವಿಚ್ ಆರ್ ಕಮ್ಸ್ ಅಂಡರ್ ದ ಡಿಸೋಸಿಯೇಷನ್ ಆಫ್ CO ಬಾಂಡ್. ಅಂಡ್ ನೆಕ್ಸ್ಟ್ ಈಸ್ ಡಿಸೋಸಿಯೇಷನ್ ಆಫ್ OH ಬಾಂಡ್. ಡಿಸೋಸಿಯೇಷನ್ ಆಫ್ OH ಬಾಂಡ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಎಸಿಡಿಟಿನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೌ ಐ ಆಮ್ ಗೋಯಿಂಗ್ ಟು next property here called esterification. Esterification very important reactions of alcohol as well as carboxylic acid. Carboxylic acid ina property nu haudu, alcohols ina property nu haudu. Esterification. So esterification alli nimage ester formation agutte. ಏನು ಫಾರ್ಮೇಷನ್ ಆಗುತ್ತೆ? ಎಸ್ಟರ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ಡಿಹೈಡ್ರೇಷನ್ ಏನಾಗುತ್ತೆ? ಡಿಹೈಡ್ರೇಷನ್ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ? ಎಲಿಮಿನೇಟ್ ಆಗುತ್ತೆ. ಎಲ್ಲಿಂದ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ ಅಂದ್ರೆ ಒಂದ್ ಮೂಲ ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಕೋಹಾಲ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇಫ್ ಯು ಟೇಕ್ ಆಲ್ಕೋಹಾಲ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, so you react both alcohol and carboxylic acid together in presence of a dehydrating agent called sulfuric acid. ಯಾವ್ದಮ್ಮ? ಸಲ್ಫ್ಯೂರಿಕ್ ಆಸಿಡ್. ಆ ಸಲ್ಫ್ಯೂರಿಕ್ ಆಸಿಡ್ ಏನ್ ಮಾಡುತ್ತೆ? ಇಲ್ಲಿ ವಾಟರ್ ಮತ್ತೆ ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ ವಾಟರ್ ನ ಎಲಿಮಿನೇಟ್ ಮಾಡಿ ನಿಮಗೆ ಏನ್ ಫಾರ್ಮೇಶನ್ ಮಾಡುತ್ತೆ? ಎಸ್ಟರ್ ಫಾರ್ಮೇಶನ್ ಮಾಡುತ್ತೆ. ಈ ರಿಯಾಕ್ಷನ್ ನ ನಾವೇನಂತ ಕರಿತೀವಿ? ಎಸ್ಟರಿಫಿಕೇಶನ್. ಎಸ್ಟರಿಫಿಕೇಶನ್. So esterification andre, so it's nothing but when alcohols reacts with the carboxylic acid, when alcohols reacts with the carboxylic acid in presence of concentrated sulfuric acid, it give respective ester. So esters ge general agi pleasant odor irutte. Pleasant odor means sweet smell. So that's why we can call it as fruity odor. ಏನಂತ ಕರಿತೀವಿ? Fruity means pleasant. ಅರ್ಥ ಆಗ್ತಾ ಇದೆಯಾ? Are you following? So when alcohols reacts with carboxylic acids in presence of sulfuric acid, it give respective ester with fruity odor. ನಾನು ಆಗ್ಲೇ ಹೇಳಿದೆ, ಈ ರಿಯಾಕ್ಷನ್ ಅಲ್ಲಿ ನೀವು ಡಿಹೈಡ್ರೇಷನ್ ಮಾಡ್ತಾ ಇದ್ದೀರಿ, ವಾಟರ್ ಮಾಲಿಕ್ಯೂಲ್ ನ ಎಲಿಮಿನೇಟ್ ಮಾಡ್ತಾ ಇದ್ದೀರಿ ಯೂಸಿಂಗ್ ಡಿಹೈಡ್ರೇಟಿಂಗ್ ಏಜೆಂಟ್ ಕಾಲ್ಡ್ ಸಲ್ಫ್ಯೂರಿಕ್ ಆಸಿಡ್. ಯಾವ್ದಮ್ಮ? ಸಲ್ಫ್ಯೂರಿಕ್ ಆಸಿಡ್ ನ ಬಳಸಿಕೊಂಡು ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ ವಾಟರ್ ನ ಎಲಿಮಿನೇಟ್ ಮಾಡಿ ಎಸ್ಟರ್ ಆಗಿ ಫಾರ್ಮೇಶನ್ ಮಾಡುವಂತ ರಿಯಾಕ್ಷನ್. ಇಲ್ಲಿ ಕಂಡೆನ್ಸೇಷನ್ ಆಗುತ್ತೆ. ಏನಾಗುತ್ತೆ? ಕಂಡೆನ್ಸೇಷನ್. ನಿಮಗೆಲ್ಲ ಗೊತ್ತಿದೆ, ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅಲ್ಲಿ 2 or more units combined together forming a molecule. During condensation, certain small molecules like water, carbon dioxide ಏನಾಗುತ್ತೆ? ಎಲಿಮಿನೇಷನ್ ಆಗುತ್ತೆ. ಇಲ್ಲಿ ಏನ್ ಕಂಡೆನ್ಸ್ ಆಗ್ತಾ ಇದೆ? one alcohol, one carboxylic acid. So alcohols and carboxylic acids are condensed together by the removal of water to give ester. So the obtained ester has its own characteristic property called fruity odor. ಏನಿದೆ? ಫ್ರೂಟಿ ಓಡರ್. ನಿಮಗೆ ಫ್ರೂಟಿ ಓಡರ್ ಬರ್ತಾ ಇದೆ ಅಂದಾಗ ಎಸ್ಟರ್ ಫಾರ್ಮೇಶನ್ ಆಗಿದೆ. ಅರ್ಥ ಆಗ್ತಿದ್ಯಾ? ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಥವಾ ಆಲ್ಕೋಹಾಲ್ಸ್ ನ ಒನ್ ಆಫ್ ದ ಕನ್ಫರ್ಮೇಶನ್ ಟೆಸ್ಟ್ ಇದೆ ಎಸ್ಟರಿಫಿಕೇಶನ್ ಅನ್ನೋದು. ಸೊ ನಿಮಗೆ ಒಂದು ಸಬ್ಸ್ಟೆನ್ಸ್ ಕೊಟ್ಬಿಟ್ಟು ಆಲ್ಕೋಹಾಲ್ ಇದೆಯಾ ಇಲ್ಲ, ಇದು ಆಲ್ಕೋಹಾಲ್ ಕಂಡಿಡೀರಿ ಅಥವಾ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ನ ಕಂಡಿಡೀರಿ ಅಂತ ಹೇಳಿದಾಗ, ಸೊ ನಿಮ್ಗೆ ಯಾವ್ದು ಕೊಟ್ಟಿದೀವೋ, ಸಪೋಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಕೊಟ್ಟಿದ್ರೆ ಅದನ್ನ ಆಲ್ಕೋಹಾಲಿಗೆ ಹಾಕ್ಬಿಟ್ಟು ಸೊ ಅದರಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಹಾಕ್ಬಿಟ್ರೆ ನಿಮಗೆ ಏನ್ ಬರುತ್ತೆ? ಎಸ್ಟರ್ ಬರುತ್ತೆ. ಎಸ್ಟರಿನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಏನ್ ಹೇಳಿದೆ ನಾನು? ಫ್ರೂಟಿ ಓಡರ್. ಆ ಫ್ರೂಟಿ ಓಡರ್ ಬಂದಿದ ತಕ್ಷಣ ನೀವು ಅಂದ್ಕೊಳ್ಬಹುದು, ಓ ಎಸ್ಟರ್ ಫಾರ್ಮೇಶನ್ ಆಗಿದೆ. ಇಲ್ಲಿ ಎಸ್ಟರ್ ಫಾರ್ಮೇಶನ್ ಆಗಿದೆ ಅಂದ್ರೆ ನಾನು ತಗೊಂಡಿರುವಂತ ಮಾಲಿಕ್ಯೂಲ್ ಅಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಇದೆ, ಹಾಗಾಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಾಗಿರುತ್ತೆ? ಪ್ರೆಸೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಏನಾಗುತ್ತೆ ಈ ಎಸ್ಟರಿಫಿಕೇಶನ್ ಅಲ್ಲಿ? 1 mole ಆಫ್ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ 1 mole ಆಫ್
carboxylic acid. So take alcohol like ROH, ROH, and one mole of carboxylic acid called RC double bond OH, RC double bond OH. So alcohol reacts with the carboxylic acid. ROH refers alcohol, RCOOH, RCOOH called ಏನದು carboxylic acid, carboxylic acid. When alcohol reacts with carboxylic acid in presence of H2SO4, ಏನಿದು sulfuric acid. This sulfuric acid acts as a dehydrating agent. It helps to remove water molecule. ಎಲ್ಲಿಂದ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ? ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ. ಯಾವ ರೀತಿ ರಿಮೂವ್ ಆಗುತ್ತೆ? ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ OH ಗ್ರೂಪ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ OH ಗ್ರೂಪ್, ಆಲ್ಕೋಹಾಲ್ಸ್ ಇಂದ H ಗ್ರೂಪ್, ಆಲ್ಕೋಹಾಲ್ಸ್ ಇಂದ H, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ OH ರಿಮೂವ್ ಆಗ್ಬಿಟ್ಟು ನಿಮಗೆ ಏನ್ ಬರುತ್ತೆ ನೋಡಿ. ಈಗ R ಇದೆ, R ಇದೆಯಾ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಲ್ಲಿ? ಇಟ್ ಈಸ್ ಬಾಂಡೆಡ್ ವಿತ್ C ಡಬಲ್ ಬಾಂಡ್ O. ಸೊ ಈಗ ಈ C ಡಬಲ್ ಬಾಂಡ್ O ನಲ್ಲಿ OH ತೆಗೆದುಬಿಟ್ಟಿರುವ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಲ್ಲಿ ಈ ಕಾರ್ಬನ್ ಹೋಗಿ ಎಲ್ಲಿಗೆ ಫ್ಯೂಸ್ ಆಗುತ್ತೆ? ಈಗ ಕಂಡೆನ್ಸ್ ಆಗುತ್ತೆ. ಸೊ ಹಿಯರ್ O, ಆಮೇಲೆ ಏನಿದೆ R. So this is what RCOOR called ಏನಮ್ಮ ಇದು? Ester. This ester has fruity odor. Fruity odor. Fruity ester has a fruity odor. ಪ್ಲಸ್ ಏನ್ ರಿಮೂವ್ ಮಾಡಿದ್ವಿ ನಾವು? ವಾಟರ್ ರಿಮೂವ್ ಮಾಡಿದ್ವಿ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ಟರಿಫಿಕೇಶನ್. ಏನಿದು? ಎಸ್ಟರಿಫಿಕೇಶನ್. ಆಲ್ಕೋಹಾಲ್ಸ್ reacts with carboxylic acids in presence of sulfuric acid. It gives respective ester with fruity odor. So this formation or liberation or experiencing this fruity odor indicates ಸೊ ಎಸ್ಟರ್ ಇಸ್ ಫಾರ್ಮ್. ಇಲ್ಲಿ ಎಸ್ಟರ್ ಬಂದಿದೆ ಅಂತಂದಾಗ ಇಲ್ಲಿ ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ ಅಂತ ಅರ್ಥ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೀವು ನೋಡ್ಬೋದು ಇಲ್ಲೊಂದು ವ್ಯತ್ಯಾಸನ. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ನಾನು ಆಕ್ಚುಲಿ ಇದು ಆಸಿಡ್, ಇದು H+ ಕೊಡಬೇಕಾಗಿತ್ತು, ಬಟ್ ಏನ್ ಕೊಟ್ಟಿದೆ ಇಲ್ಲಿ? OH ಮೈನಸ್ ಕೊಟ್ಟಿದೆ. ಸೊ ಕಾರ್ಬಾಕ್ಸಿಲ್ ಗ್ರೂಪ್ ಇಂದ ಏನ್ ತೆಗೆದಿದೀವಿ ನಾವು? OH ಮೈನಸ್. ಈ OH ಮೈನಸ್ ತೆಗೆದು ಬಿಟ್ರೆ ಕಾರ್ಬಾಕ್ಸಿಲ್ ಗ್ರೂಪ್ ಅಲ್ಲಿ ಉಳಿಯೋದೇನಮ್ಮ? RC ಡಬಲ್ ಬಾಂಡ್ O ಪ್ಲಸ್ ಆಕ್ಸಿಜನ್ ಮೇಲೆ ಏನು? ಪ್ಲಸ್ ಚಾರ್ಜ್. ಇದನ್ನ ಅಸೈಲ್ ಕಾರ್ಬೋಕ್ಯಾಟಯಾನ್, ಅಸೈಲ್ ಕಾರ್ಬೋಕ್ಯಾಟಯಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಸೈಲ್ ಕಾರ್ಬೋಕ್ಯಾಟಯಾನ್. ಈ ಅಸೈಲ್ ಕಾರ್ಬೋಕ್ಯಾಟಯಾನ್ ಇನ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. Acyl carbocation stability is more when compared to carboxylate ion. CH double bond O minus ಇದಕ್ಕೂ ಕಂಪೇರ್ ಮಾಡಿದಾಗ ಅಸೈಲ್ ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಜಾಸ್ತಿ ಇರೋದ್ರಿಂದ ನೆನ್ಪಿಟ್ಕೊಳ್ಳಿ ಎಸ್ಟರಿಫಿಕೇಶನ್ ನಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಇಂದ OH ಮೈನಸ್, ಆಲ್ಕೋಹಾಲ್ ಇಂದ H+. ಆಲ್ಕೋಹಾಲ್ gives H+, ಕಾರ್ಬಾಕ್ಸಿಲ್ ಗ್ರೂಪ್ gives OH ಮೈನಸ್. ವಾಟರ್ ಎಲಿಮಿನೇಟ್ ಆಗಿ ನಿಮಗೆ ಏನ್ ಬರುತ್ತೆ? ಎಸ್ಟರ್ ಬರುತ್ತೆ. ಸೊ ಇದನ್ನ ಎಂತ ರಿಯಾಕ್ಷನ್ ಅಂತ ಕರಿತೀವಿ? ಎಸ್ಟರಿಫಿಕೇಶನ್. ಏನಂತ ಕರಿತೀವಿ? ಎಸ್ಟರಿಫಿಕೇಶನ್. ವಾಟ್ ಈಸ್ ಎಸ್ಟರಿಫಿಕೇಶನ್? ಸೊ ವೆನ್ ಆಲ್ಕೋಹಾಲ್ಸ್ reacts with carboxylic acids in presence of concentrated sulfuric acid, it gives respective ester with fruity odor. When alcohol reacts with carboxylic acid in presence of sulfuric acid, it gives ester with fruity odor. This reaction is called esterification. ಇಲ್ಲಿ ಏನ್ ಎಲಿಮಿನೇಷನ್ ಮಾಡಿದೀವಿ? ವಾಟರ್ ಎಲಿಮಿನೇಟ್ ಮಾಡಕ್ಕೆ ಯೂಸ್ ಮಾಡಿರುವಂತ ರಿಯೇಜೆಂಟ್ ಯಾವ್ದಮ್ಮ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. Hence concentrated sulfuric acid can act as dehydrating agent. It helps to remove water. So water na ಎಲ್ಲಿಂದ ರಿಮೂವ್ ಮಾಡಿದೀವಿ? OH ಮೈನಸ್ ನ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇಂದ, H+ ನ ಆಲ್ಕೋಹಾಲ್ ಇಂದ ರಿಮೂವ್ ಮಾಡಿ ನಾವೇನ್ ಮಾಡಿದೀವಿ? ಇಲ್ಲಿ ಎಸ್ಟರ್ ಫಾರ್ಮೇಶನ್ ಮಾಡಿದೀವಿ. ಇದರಲ್ಲಿ ಆಲ್ಕೋಹಾಲ್ ಅಲ್ಲಿ ಯಾವ ಬಾಂಡ್ ಕಟ್ ಆಗಿದೆ ನೋಡಿ? OH ಬಾಂಡ್ ಕಟ್ ಆಗಿದೆ. ಯಾವ ಬಾಂಡ್ ಕಟ್ ಆಗಿದೆ? OH. ಹಾಗಾಗಿ ಸೊ ಎಸ್ಟರಿಫಿಕೇಶನ್ ಪ್ರಾಪರ್ಟಿ ಆಫ್ ಆಲ್ಕೋಹಾಲ್
comes under dissociation of OH bond. Dissociation of OH bond ಅಲ್ಲಿ ಮೊದಲನೇದು ಅಸಿಡಿಟಿ ನಾವು ನೋಡಿದ್ವಿ. ಅದರಲ್ಲಿ ಪ್ರಿಯಾರಿಟಿ ಆರ್ಡರ್ ಎಲ್ಲ ತಗೊಂಡು ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಟರ್ಷಿಯರಿ, ಅದನ್ನೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನಾವು. ಇದು ಎರಡನೇ ಪ್ರಾಪರ್ಟಿ ಆಫ್ ಕಮ್ಸ್ ಅಂಡರ್ ಡಿಸೋಸಿಯೇಷನ್ ಆಫ್ OH ಬಾಂಡ್ ಕಾಲ್ಡ್ ಎಸ್ಟರಿಫಿಕೇಶನ್. ಇದರಲ್ಲಿ ಆಲ್ಕೋಹಾಲ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗ್ತದೆ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ಇಟ್ ಗಿವ್ ರೆಸ್ಪೆಕ್ಟಿವ್ ಎಸ್ಟರ್ ವಿತ್ ಫ್ರೂಟಿ ಓಡರ್. ಅರ್ಥ ಆಗ್ತಿದೆಯಾ? ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಟೇಕ್ ಇಥೈಲ್ ಆಲ್ಕೋಹಾಲ್. ಇಥೈಲ್ ಆಲ್ಕೋಹಾಲ್ ಫಾರ್ಮುಲಾ ಏನಮ್ಮ? CH3CH2OH. CH3CH2OH called ethyl alcohol. Ethyl alcohol reacts with acetic acid CH3C double bond OH. CH3C double bond OH. So ಏನಿದು? acidic acid. ಇದು ಇಥನೋಲ್ IUPAC ನೇಮು, ಇದು ಇಥನೋಯಿಕ್ ಆಸಿಡ್ IUPAC ನೇಮ್. ಇದು ನಾನು ಬರೆದುಕೊಂಡಿರೋದು ಕಾಮನ್ ನೇಮ್. So when ethyl alcohol reacts with the acetic acid in presence of concentrated sulfuric acid, so dehydration, water elimination ಆಗುತ್ತೆ. OH ಗ್ರೂಪ್ ಎಲ್ಲಿಂದ? ಕಾರ್ಬಾಕ್ಸಿಲ್ ಗ್ರೂಪ್ ಇಂದ. H ಎಲ್ಲಿಂದ? ಆಲ್ಕೋಹಾಲ್ ಇಂದ. ಇಲ್ಲಿಂದ H, ಇಲ್ಲಿಂದ OH ಎಲಿಮಿನೇಟ್ ಆಗಿಬಿಟ್ಟು C ಡಬಲ್ ಬಾಂಡ್ O ಹೋಗಿ ಈ ಆಕ್ಸಿಜನ್ ಗೆ ಫ್ಯೂಸ್ ಆಗಿ ನಿಮಗೆ ಏನ್ ಬರುತ್ತೆ ಈಗ? CH3C ಡಬಲ್ ಬಾಂಡ್ O ಇಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ O, CH2CH3. ಸೊ ದಿಸ್ ಇಸ್ ವಾಟ್ ದ obtained ester here. RCOOR. ಹೌದೇನಪ್ಪ? ಎಸ್ಟರ್ ನ ನೇಮ್ ಮಾಡೋದು ಹೆಂಗೆ? ಹೌ ಟು ಗಿವ್ IUPAC ನೇಮ್ ಫಾರ್ ಎಸ್ಟರ್? How to give IUPAC name for ester? RC double bond OR ಅಲ್ವಾ? ಸೊ ಇದೇನಿದು? ಎಸ್ಟರ್. ಎಸ್ಟರ್ ನ IUPAC ನೇಮ್ ಮಾಡುವಾಗ ಇದು ಆಲ್ಕೈಲ್ ಗ್ರೂಪ್, ಇದೇನಿದು? ಬ್ರಾಂಚ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ. ಇದು ಏನಾಗುತ್ತೆ ಈಗ? ಮೇನ್ ಚೈನ್ ಆಗುತ್ತೆ. ಏನಾಗುತ್ತೆ? ಮೇನ್ ಚೈನ್ ಆರ್ ಪೇರೆಂಟ್ ಕಾರ್ಬನ್ ಚೈನ್. ಸೊ ಇದನ್ನ ನೇಮ್ ಮಾಡುವಾಗ ಫಸ್ಟ್ ಪ್ರಿಫಿಕ್ಸ್ ಸಬ್ಸ್ಟಿಟ್ಯೂಯೆಂಟ್ ಹೇಳ್ಬೇಕು. ಪ್ರಿಫಿಕ್ಸ್ ಆದ್ಮೇಲೆ ನೆಕ್ಸ್ಟ್ ವರ್ಡ್ ರೂಟ್, ಆಮೇಲೆ ಪ್ರೈಮರಿ ಸಫಿಕ್ಸ್, ಆಮೇಲೆ ಸೆಕೆಂಡರಿ ಸಫಿಕ್ಸ್ ಬರುತ್ತೆ. ಸೊ ವರ್ಡ್ ರೂಟ್ ಪ್ರಿಫಿಕ್ಸ್ ಅಲ್ಲಿ ಏನಿದೆ? ಆಲ್ಕೈಲ್ ಇದೆ. ಹಾಗಾಗಿ ಆಲ್ಕೈಲ್. ಅದಾದ್ಮೇಲೆ ಏನ್ ಬರುತ್ತೆ? ವರ್ಡ್ ರೂಟ್ ಮೇನ್ ಚೈನ್ ಏನ್ ಬರ್ತೀರಾ? ಆಲ್ಕ್. ಸಿಂಗಲ್ ಬಾಂಡ್ ಇದೆ. ಸೊ ಚೈನ್ ಒಳಗೆ ಸಿಂಗಲ್ ಬಾಂಡ್ ಇದ್ರೆ ಏನಮ್ಮ? ಏನ್ ಇಸ್ ದ ಪ್ರೈಮರಿ ಸಫಿಕ್ಸ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಎಸ್ಟರಿಗೆ ಸೆಕೆಂಡರಿ ಸಫಿಕ್ಸ್ ಏನ್ ಬರೀತೀರಾ? OH. ಏನ್ ಬರಿಬೇಕು? OH. ಇದು ಸಬ್ಸ್ಟಿಟ್ಯೂಯೆಂಟ್, ಇದು ಮೇನ್ ಚೈನ್ ಅಥವಾ ವರ್ಡ್ ರೂಟ್ ಅಥವಾ ಪೇರೆಂಟ್ ಕಾರ್ಬನ್ ಚೈನ್. ಇದು AN ಅನ್ನೋದು ಪ್ರೈಮರಿ ಸಫಿಕ್ಸ್, OH ಅನ್ನೋದು ಸೆಕೆಂಡರಿ ಸಫಿಕ್ಸ್. ಹಾಗಾಗಿ ಪೂರ್ತಿ ಬರೆದಾಗ ಏನಾಗುತ್ತೆ? ಆಲ್ಕೈಲ್ ಆಲ್ಕನೋಯೇಟ್. ಆಲ್ಕೈಲ್ ಆಲ್ಕನೋಯೇಟ್. What is the IUPAC name of ester? Alkyl alkanoate. Alkyl alkanoate. So alkyl group ಯಾವುದು? ಬ್ರಾಂಚ್. ನೋಡಿ ಚೈನ್, ಕಾರ್ಬನ್ ಚೈನ್ ಈ ಕಡೆ ಕಾರ್ಬನ್ ಇದೆ ಬಟ್ ಈ ಕಡೆ ಕಾರ್ಬನ್ ಇಲ್ಲ. ಹೌದೇನಪ್ಪ? ಸೊ ಇದಿಷ್ಟು ಏನಾಗುತ್ತೆ ಈಗ? ಮೇನ್ ಚೈನ್. C ಡಬಲ್ ಬಾಂಡ್ O ಗ್ರೂಪ್ ಅಟ್ಯಾಚ್ ಆಗಿರೋ ಕಾರ್ಬನ್ ಏನಿದೆ ಇದು ಮೇನ್ ಚೈನ್ ಆಗುತ್ತೆ. ಏನಾಗುತ್ತೆ? ಮೇನ್ ಚೈನ್ ಆಗುತ್ತೆ. ಲಾಸ್ಟ್ ಆಕ್ಸಿಜನ್ ಆದ್ಮೇಲೆ ಉಳಿದಿದೆ ನೋಡಿ R, ಇದು ಏನಾಗುತ್ತೆ? ಸಬ್ಸ್ಟಿಟ್ಯೂಯೆಂಟ್. ಈಗ ದಿಸ್ ಇಸ್ ದ ಸಬ್ಸ್ಟಿಟ್ಯೂಯೆಂಟ್, ದಿಸ್ ಇಸ್ ದ ಮೇನ್ ಚೈನ್. ಕರೆಕ್ಟಾ? ಸೊ ಈ ಸಬ್ಸ್ಟಿಟ್ಯೂಯೆಂಟಿನ ನೇಮ್ ಏನು? ಇಥೈಲ್. ಇದೇನಾಗುತ್ತೆ? ಇಥನೋಯೇಟ್. Ethyl ethanoate is the IUPAC name of this ester. Ethyl ethanoate. Exam ಅಲ್ಲಿ ಕೇಳ್ತಾರೆ. Write the IUPAC name of the compound obtained when ethyl alcohol ಅಥವಾ ethanol. Ethanol ಅನ್ನೋದು IUPAC, ethyl alcohol ಅನ್ನೋದು ಕಾಮನ್ ನೇಮ್. When ethanol reacts with ಏನಿದು? ethanoic acid. So write the IUPAC name of the product obtained when ethanol reacts with ethanoic acid in presence of sulfuric acid. So it gives what? Ethyl ethanoate. ಅರ್ಥ ಆಗ್ತಿದೆಯಾ? Everyone, are you following? So ನೋಡಿ ಇಲ್ಲಿ
ಸೊ ಆಲ್ಕೋಹಾಲ್ ತಗೊಂಡಿದ್ದೀನಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಇಟ್ ಗಿವ್ಸ್ ರೆಸ್ಪೆಕ್ಟಿವ್ ಎಸ್ಟರ್ ವಿತ್ ಫ್ರೂಟಿ ಓಡರ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ಟರಿಫಿಕೇಶನ್. ಒಂದು ಎಕ್ಸಾಂಪಲ್ ತಗೊಂಡಾಗ ಇಥೈಲ್ ಆಲ್ಕೋಹಾಲ್ ಅಥವಾ ಇಥನೋಲ್, ಅಸಿಟಿಕ್ ಆಸಿಡ್ ಅಥವಾ ಇಥನೋಯಿಕ್ ಆಸಿಡ್. In presence of concentrated sulfuric acid, it gives ethyl ethanoic respective ester. By product ಏನು ಬರುತ್ತೆ ಇಲ್ಲಿ? ವಾಟರ್. ಎಲ್ಲಿಂದ ವಾಟರ್ ರಿಮೂವ್ ಮಾಡಿರೋದು? ಕಾರ್ಬಾಕ್ಸಿಲ್ ಗ್ರೂಪ್ ಇಂದ OH ಮೈನಸ್, ಆಲ್ಕೋಹಾಲ್ ಇಂದ H ಪ್ಲಸ್ ರಿಮೂವ್ ಆಗಿ CH3C ಡಬಲ್ ಬಾಂಡ್ O ಇದೆ. ಸೊ ಇದು ಹೋಗಿ ಆಕ್ಸಿಜನ್ ಫ್ಯೂಸ್ ಆಗಿದೆ, O CH2 CH3. ಅದಕ್ಕೆ ಬರ್ತಿರೋದಿಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ ಎಸ್ಟರಿಫಿಕೇಶನ್. So esterification andre when alcohol reacts with carboxylic acid in presence of concentrated sulfuric acid, it gives respective ester with fruity odor. ನೆನ್ಪಿಟ್ಕೊಳ್ಳಿ, ಅರ್ಥ ಆಗ್ತಿದ್ಯಾ? ಸೊ ಇಥೈಲ್ ಆಲ್ಕೋಹಾಲ್ reacts with acetic acid. Acetic acid it gives ethyl ethanoate. Ethyl ethanoate. ಅರ್ಥ ಆಗ್ತಿದ್ಯಾ everyone? So this is what esterification. So ಅರ್ಥ ಆಗಿದೆಯಾ? So next ಈಗ ನಾನು ಇನ್ನೊಂದು ಪ್ರಾಪರ್ಟಿ ಆಫ್ one more property of alcohol ತಗೊಳ್ತೀನಿ. That is one more property of alcohol. So take ಈಗ ನಾವು ಡಿಸೋಸಿಯೇಷನ್ ಆಫ್ CO ಬಾಂಡ್ ನೋಡಿದ್ವಿ, ಡಿಸೋಸಿಯೇಷನ್ ಆಫ್ OH ಬಾಂಡ್ ನೋಡಿದ್ವಿ. ಸೊ ಈಗ some other reactions ನೋಡೋಣ. Other reactions, other properties ಅಥವಾ other properties of alcohols. Other properties of alcohols. ಅದರಲ್ಲಿ ಮೊದಲನೇದು oxidation. Take oxidation. ಏನಪ್ಪ? Oxidation. Oxidation of alcohols. ನಾನು ನಿಮಗೆ ಲಾಸ್ಟ್ ಮೊನ್ನೆ ಯಾವುದೋ ಒಂದು ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಹೇಳುವಾಗ. ಅವಾಗ ಒಂದು ಸೀಕ್ವೆನ್ಸ್ ಬರ್ಸಿದ್ದೆ, ನೆನಪಿದೆಯಾ? ಸೀಕ್ವೆನ್ಸ್ ಬರ್ಸಿದ್ದೆ, ನೆನಪಿದೆಯಾ? ಹೈಡ್ರೋಕಾರ್ಬನ್ಸ್ ನ ಆಕ್ಸಿಡೇಷನ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಆಲ್ಕೋಹಾಲ್ಸ್ ಬರುತ್ತೆ. ಏನ್ ಬರುತ್ತೆ? ಆಲ್ಕೋಹಾಲ್ಸ್. ಈ ಆಲ್ಕೋಹಾಲ್ಸ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ತಗೊಂಡು ಮತ್ತೆ ಆಕ್ಸಿಡೇಷನ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? ಆಲ್ಡಿಹೈಡ್ ಬರುತ್ತೆ. ಏನ್ ಬರುತ್ತೆ? ಆಲ್ಡಿಹೈಡ್. ಇದರಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ನ ತಗೊಂಡು ಆಕ್ಸಿಡೇಷನ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ? ಕೀಟೋನ್ಸ್ ಬರುತ್ತೆ. ಏನ್ ಬರುತ್ತೆ? ಕೀಟೋನ್ಸ್. ಸೊ ಆಲ್ಡಿಹೈಡ್ ನ ಮತ್ತೆ ನೀನು ಆಕ್ಸಿಡೇಷನ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್. ಏನ್ ಬರುತ್ತಮ್ಮ? ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಸೀಕ್ವೆನ್ಸ್ ನಿಮಗೆ ನೆನಪಿದೆ ಅನ್ಕೋತೀನಿ. ಹೈಡ್ರೋಕಾರ್ಬನ್ ನ ಆಕ್ಸಿಡೇಷನ್ ಮಾಡಿದಾಗ ಆಲ್ಕೋಹಾಲ್. ಆಲ್ಕೋಹಾಲ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಕೀಟೋನ್, ಆಲ್ಡಿಹೈಡ್ ನ ಮತ್ತೆ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಸೀಕ್ವೆನ್ಸ್ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಕೂಡ. ಸೊ ಕ್ಲಾಸ್ ಅಲ್ಲಿ ಬಹಳ ಸತಿನೂ ಹೇಳಿದ್ದೀನಿ. ಸೊ ನೆನ್ಪಿಟ್ಕೊಂಡಿರಿ ಈ ಸೀಕ್ವೆನ್ಸ್. ಈಗ ಮಾಡ್ತಿರೋದು ನಾವು ಆಕ್ಸಿಡೇಷನ್. ಯಾವ್ದನ್ನ ಆಕ್ಸಿಡೇಷನ್ ಮಾಡ್ತಿದ್ವಿ? ಆಲ್ಕೋಹಾಲ್ಸ್ ನ. ಅದರಲ್ಲಿ ಪ್ರೈಮರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ ಬರುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಕೀಟೋನ್ ಬರುತ್ತೆ. ಈ ಆಕ್ಸಿಡೇಷನ್ ಮಾಡೋದಕ್ಕೆ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಬಳಸಬೇಕು. ಇಲ್ಲಿ ಡಿಫ್ರೆಂಟ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ನ ನಾವು ಏನ್ ಮಾಡ್ತೀವಿ? ಬಳಸ್ತಾ ಹೋಗ್ತೀವಿ. ಯಾವ್ಯಾವ್ದು ಬಳಸ್ತೀವಿ, ಏನೇನಾಗುತ್ತೆ? ಲೆಟ್ ಮಿ ಸಿ ನೌ ಒನ್ ಬೈ ಒನ್. ಸೊ ಫಸ್ಟ್ ಐ ವಿಲ್ ಟೇಕ್ ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಫಾರ್ಮುಲಾ ಒಂದು ಎಕ್ಸಾಂಪಲ್ ತಗೊಂಡ್ರೆ CH3CH2OH. So OH attached carbon is bonded with one carbon. It's a primary alcohol called ethyl alcohol. Ethyl alcohol primary alcohol. ಇದು primary alcohol. ಇದನ್ನ oxidation means removal of hydrogen ಅಥವಾ addition of oxygen. ರಿಮೂವಲ್ ಆಫ್ ಹೈಡ್ರೋಜನ್ ಆದ್ರೂ ಆಗ್ಬೋದು ಅಥವಾ ಎಡಿಷನ್ ಆಫ್ ಆಕ್ಸಿಜನ್ ಆದ್ರೂ ಆಗ್ಬೋದು. ಈ ಆಕ್ಸಿಡೇಷನ್ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎ ಸ್ಪೆಷಲ್ ಆಕ್ಸಿಡೈಸಿಂಗ್ ಏಜೆಂಟ್ ಕಾಲ್ಡ್ ಕ್ರೋಮಿಯಂ ಆಕ್ಸೈಡ್. ಏನಮ್ಮ ಇದು? ಕ್ರೋಮಿಯಂ ಆಕ್ಸೈಡ್ ಇಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಹೆಲ್ಪ್ಸ್ ಟು ಆಕ್ಸಿಡೇಷನ್ ಫಾರ್ ವಾಟ್? ಆಲ್ಕೋಹಾಲ್. ಎಂತ? ಆಲ್ಕೋಹಾಲ್ ಪ್ರೈಮರಿ. ಸೊ ಏನ್ ಮಾಡ್ತಾ ಇದೀವಿ ಇಲ್ಲಿ? ಆಕ್ಸಿಡೇಷನ್. ಏನ್ ರಿಮೂವ್ ಮಾಡಬೇಕು? ಹೈಡ್ರೋಜನ್. ಹೆಂಗ್ ರಿಮೂವ್ ಮಾಡ್ತೀವಿ ಹೈಡ್ರೋಜನ್ ನ? ಹೆಂಗ್ ರಿಮೂವ್? ನಾವು ನೋಡಿದ್ವಿ ಕಾರ್ಬೋನಿಲ್ ಕಾಂಪೌಂಡ್ಸ್ ಇಂದ ಆಲ್ಕೋಹಾಲ್ಸ್ ನ ಫಾರ್ಮೇಶನ್ ಮಾಡುವಾಗ ರಿಡಕ್ಷನ್ ಮಾಡಿ, ಆಲ್ಡಿಹೈಡ್ ಅಥವಾ ಕೀಟೋನ್ ತಗೊಂಡು ಆಲ್ಕೋಹಾಲ್ ಪ್ರಿಪೇರ್ ಮಾಡುವಾಗ ರಿಡಕ್ಷನ್ ಮಾಡಿ.
ಅಲ್ಲಿ ಈ ರೀತಿ ಕಾರ್ಬೋನಿಲ್ ಕಾಂಪೌಂಡ್ ಅಲ್ಲಿ ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇರ್ತಿತ್ತು. ಇದರಲ್ಲಿ 1 ಪೈ ಬಾಂಡ್ ನ ಕಟ್ ಮಾಡಿ ಇಲ್ಲಿಗೆ ಒಂದು ಹೈಡ್ರೋಜನ್ ಇಲ್ಲಿಗೆ ಒಂದು ಹೈಡ್ರೋಜನ್ ಹಾಕಿ ನಿಮಗೆ ಏನಾಗ್ತಿತ್ತು ಅವಾಗ, ಸೊ ಸಿ ಇಲ್ಲಿ ಇನ್ನೊಂದು ಎಚ್ ಆಡ್ ಆಗಿ ಇದೇನಾಯ್ತು ಸಿಂಗಲ್ ಬಾಂಡ್ ಓ ಎಚ್ ಆಗ್ತಿತ್ತು. ಕರೆಕ್ಟಾ? ಕರೆಕ್ಟ್ ಏನಪ್ಪಾ? ಸೊ ಕಾರ್ಬೋನಿಲ್ ಗ್ರೂಪಿಗೆ ಸಿ ಡಬಲ್ ಬಾಂಡ್ ಓ ಇದೆ, ಒಂದು ಸಿಗ್ಮಾ ಒಂದು ಪೈ ಬಾಂಡ್ ಇದೆ. ಪೈ ಬಾಂಡ್ ನ ಕಟ್ ಮಾಡಿ ಕಾರ್ಬನ್ ಒಂದು ಹೈಡ್ರೋಜನ್ ಆಕ್ಸಿಜನ್ ಒಂದು ಹೈಡ್ರೋಜನ್ ಹಾಕಿದಾಗ ನಿಮಗೆ ಆಲ್ಕೋಹಾಲ್ ಬರ್ತಿತ್ತು. ಇದು ರಿಡಕ್ಷನ್ ಮಾಡಿದ್ದು, ಹೌದೇನಪ್ಪ? ಅವಾಗ ನಿಮಗೆ ಏನ್ ಬಂದಿತ್ತು? ಆಲ್ಕೋಹಾಲ್ ಬಂದಿತ್ತು. ಈಗ ಇದರ ಉಲ್ಟಾ ಮಾಡ್ತಿರೋದು ನಾನು, ಇದರ ರಿವರ್ಸ್ ಮಾಡ್ತಿದ್ದೀನಿ. ರಿವರ್ಸ್ ಅಂದ್ರೆ ಏನಂತ, ಈಗ ಆಲ್ಕೋಹಾಲ್ಸ್ ತಗೊಳ್ತಿದ್ದೀನಿ, ಆಲ್ಕೋಹಾಲ್ಸ್ ನ ಆಕ್ಸಿಡೇಷನ್ ಮಾಡ್ತಿದ್ದೀನಿ. ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದಾಗ ನಿಮಗೆ ಏನ್ ಬರ್ಬೇಕು? ಕಾರ್ಬೋನಿಲ್ ಕಾಂಪೌಂಡ್ಸ್ ಬರ್ಬೇಕು. ಏನ್ ಬರ್ಬೇಕು? ಕಾರ್ಬನ್ ಆಲ್ಡಿಹೈಡ್ ಅಥವಾ ಕೀಟೋನ್ ಬರ್ಬೇಕು. ಕರೆಕ್ಟಾ? ಇಲ್ಲಿ ಯಾವ ರೀತಿ ಎಚ್ ಆಡ್ ಮಾಡಿದ್ರು ಅವಾಗ ಇದು ಬಂದಿತ್ತು. ಈಗ ಎಲ್ಲಿ ಹೈಡ್ರೋಜನ್ಸ್ ಆಡ್ ಮಾಡಿದ್ರು ಅಲ್ಲಿಂದನೇ ಹೈಡ್ರೋಜನ್ಸ್ ನ ಏನ್ ಮಾಡ್ಬೇಕು? ನೀನು ರಿಮೂವ್ ಮಾಡ್ಬೇಕು. ಏನ್ ಮಾಡ್ಬೇಕು? ರಿಮೂವ್ ಮಾಡ್ಬೇಕು. ಸೊ ಈಗ ನೋಡಿ, ಈ ಆಕ್ಸಿಜನ್ ಒಂದು ಎಚ್ ಹಾಕಿದ್ರಿ, ಓ ಎಚ್ ಆಗಿತ್ತಲ್ವೇನಪ್ಪ? ಹಾಗಾದ್ರೆ ಇಲ್ಲಿಂದ ಒಂದು ಎಚ್ ರಿಮೂವ್ ಮಾಡ್ಬೇಕು. ನೆಕ್ಸ್ಟ್ ಇದು ಅಟ್ಯಾಚ್ ಆಗಿರೋ ಕಾರ್ಬನ್ ಒಂದು ಎಚ್ ಹಾಕಿದ್ರಿ ತಾನೆ, ಹಾಗಾಗಿ ಇದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದನೂ ಒಂದು ಎಚ್ ನ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿದಾಗ ಈ ಬಾಂಡ್ ಇಲ್ಲಿ ಹೋಗಿ ಇಲ್ಲಿ ಏನ್ ಬರುತ್ತೆ? ಅವಾಗ ಡಬಲ್ ಬಾಂಡ್ ಬರುತ್ತೆ. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ ಕಾರ್ಬೋನಿಲ್ ಕಾಂಪೌಂಡ್ಸ್ ಇಂದ ಆಲ್ಕೋಹಾಲ್ಸ್ ಪ್ರಿಪೇರ್ ಮಾಡುವಾಗ ನೀವು ಎಲ್ಲಿ ಎಚ್ ಹಾಕಿದ್ರೋ ಈಗ ಅದೇ ಪೊಸಿಷನ್ಸ್ ಇಂದ ಎಚ್ ನ ರಿಮೂವ್ ಮಾಡಬೇಕು. So we are discussing oxidation property of alcohols. Oxidation property of alcohols. Oxidation property of alcohols ಮಾಡುವಾಗ ಪ್ರೈಮರಿ ಆಲ್ಕೋಹಾಲ್ ತಗೊಂಡಿದ್ದೀನಿ. ಪ್ರೈಮರಿ ಆಲ್ಕೋಹಾಲ್ ನಲ್ಲಿ OH ಗ್ರೂಪ್ ಇಂದ 1H, ಇದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದ 1H ತೆಗೆದು ಇಲ್ಲಿಗೆ ಏನ್ ಮಾಡಬೇಕು? ಡಬಲ್ ಬಾಂಡ್ ಹಾಕಬೇಕು. ಆಗ ನಿಮಗೆ CH3 ಇಲ್ಲೇ ಇರುತ್ತೆ. ನೆಕ್ಸ್ಟ್ CH2 ಇತ್ತಪ್ಪ, ಅದೇನಾಗುತ್ತೆ? CH ಆಗುತ್ತೆ. CH2 ಇದ್ದೇನಾಗುತ್ತೆ? CH ಆಗುತ್ತೆ. H2 ಇಂದ 1H ತೆಗೆದಿದ್ದೀನಿ, ಹೌದೇನಪ್ಪ? ಸೊ ಯಾವ ಎಲ್ಲಿಂದ ಹೈಡ್ರೋಜನ್ ತೆಗಿಬೇಕು? OH ಗ್ರೂಪ್ ಇಂದ 1 ಹೈಡ್ರೋಜನ್ ತೆಗಿರಿ, CH2 ಗ್ರೂಪ್ ಇಂದ 1 ಹೈಡ್ರೋಜನ್ ತೆಗಿರಿ. ಸೊ ಇಲ್ಲಿಗೆ ಏನ್ ಬರುತ್ತೆ? ಡಬಲ್ ಬಾಂಡ್ O ಬರುತ್ತೆ. ಏನ್ ಬರುತ್ತೆ? ಡಬಲ್ ಬಾಂಡ್ O ಪ್ಲಸ್ H2. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೈಮರಿ ಆಲ್ಕೋಹಾಲ್ ತಗೊಂಡಿದ್ದೀನಿ, OH ಗ್ರೂಪ್ ಅಲ್ಲಿ 1H, ಇದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದ 1H ತೆಗಿರಿ, ಇಲ್ಲಿಗೆ ಏನಾಗ್ರಿ? ಡಬಲ್ ಬಾಂಡ್. ಆಗ CH3 ಹಂಗೆ ಇದೆ. CH2 ಇದ್ದಿದ್ದೇನಾಗುತ್ತೆ? CH ಆಗುತ್ತೆ. ಸೊ ಇಲ್ಲಿಂದನೇ H ಹೋಗಿ ಇಲ್ಲಿ ಡಬಲ್ ಬಾಂಡ್ ಆದಾಗ ಏನಾಗುತ್ತೆ? ಡಬಲ್ ಬಾಂಡ್ O. ಏನಿದು? ಆಲ್ಡಿಹೈಡ್. ನಾನು ಹೇಳಿದೆ ಪ್ರೈಮರಿ ಆಲ್ಕೋಹಾಲ್ ಅಪಾನ್ ಆಕ್ಸಿಡೇಷನ್ ಗಿವ್ಸ್ ಆಲ್ಡಿಹೈಡ್. ಎಂತ ಆಲ್ಡಿಹೈಡ್ ಇದು? ಎಸಿಟಾಲ್ಡಿಹೈಡ್. ಎಸಿಟಾಲ್ಡಿಹೈಡ್ ಕಾಮನ್ ನೇಮ್ ಇಸ್ ಅಸಿಟಾಲ್ಡಿಹೈಡ್. IUPAC ನೇಮ್ ತಗೊಂಡ್ರೆ ಎಥನಾಲ್. AL refers aldehyde. Similarly secondary alcohol ತಗೊಂಡು secondary alcohol formula CH3CHOH CH3. So it is nothing but isopropyl alcohol. Common name. IUPAC ನೇಮ್ ಬರೆದ್ರೆ ಪ್ರೊಪೇನ್ ಟು ಓಲ್. ಹೌದೇನಪ್ಪ? ಇದನ್ನ ಆಕ್ಸಿಡೇಷನ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಕ್ರೋಮಿಯಂ ಆಕ್ಸೈಡ್. ಕ್ರೋಮಿಯಂ ಆಕ್ಸೈಡ್ ಇಟ್ಕೊಂಡು ಆಕ್ಸಿಡೇಷನ್ ಮಾಡಿದಾಗ ಸೊ OH ಗ್ರೂಪ್ ಇಂದ 1H, ಇದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದ 1H. ಸೊ ಇಲ್ಲಿಂದ 1H, ಇಲ್ಲಿಂದ 1H ಹೋಗಿ ಇಲ್ಲಿಗೆ ಏನ್ ಬರುತ್ತೆ? ಡಬಲ್ ಬಾಂಡ್. ಆಗ ನಿಮ್ಗೆ ಏನ್ ಬರುತ್ತೆ? CH3 C ಡಬಲ್ ಬಾಂಡ್ O CH3. ನೋಡಿ ಇದು ಕೀಟೋನ್. ಏನಮ್ಮ ಇದು? ಕೀಟೋನ್. ಏನಿದು? ಕೀಟೋನ್. ಸೊ ನೇಮ್ ಏನಿದು? ಎಸಿಟೋನ್. ಏನ್ ಬರ್ತಿದ್ದು? ಎಸಿಟೋನ್ ಅಥವಾ ಪ್ರೊಪೇನ್ ಟು ಓಲ್. So primary alcohols upon oxidation gives aldehyde. Secondary alcohol upon oxidation gives ketone. ಅರ್ಥ ಆಗ್ತಿದ್ಯಾ? ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದಾಗ ಆಲ್ಡಿಹೈಡ್ ಬಂದಿತ್ತು, ಸೆಕೆಂಡರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದಾಗ ಕೀಟೋನ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಕೀಟೋನ್ ಬರ್ತಾ ಇದೆ. ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂತ ರಿಯೇಜೆಂಟ್ ಯಾವ್ದಮ್ಮ? ಕ್ರೋಮಿಯಂ ಆಕ್ಸೈಡ್. ಇಟ್ ಈಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್ which helps to remove water hydrogens or which helps to oxidize alcohols into respective carbonyl compounds. ಅದರಲ್ಲಿ ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ ಕೀಟೋನ್. ನೀವು ಇನ್ನೊಂದು ಸ್ಪೆಸಿಫಿಕ್
ಆಕ್ಸಿಡೈಸಿಂಗ್ ಏಜೆಂಟ್ PCC. ಏನು PCC ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ PCC, ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಇದು ಸ್ಪೆಸಿಫಿಕ್ ಅಂತಿದ್ದೀನಿ ನಾನು. ಏನಂತಿದೀವಿ? ಸ್ಪೆಸಿಫಿಕ್ ಅಂದಾಗ ಯಾವುದೋ ಸರ್ಟೈನ್ ಗ್ರೂಪ್ ಮಾತ್ರನೇ ಆಗುತ್ತೆ, ಇನ್ ಮಿಕ್ಕಿರೋ ಗ್ರೂಪ್ ಎ ಪಾರ್ಟ್ ನ ಇದು ಡಿಸ್ಟರ್ಬ್ ಮಾಡಲ್ಲ. ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಆಫ್ CH3 CH ಡಬಲ್ ಬಾಂಡ್ CH2 OH, ಏನಿದು? ಆಲ್ಕೋಹಾಲ್. ಯಾಕೆ? OH ಗ್ರೂಪ್ ಇದೆ. ಎಂತ ಆಲ್ಕೋಹಾಲ್ ಇದು? ಪ್ರೈಮರಿ ಆಲ್ಕೋಹಾಲ್, ಬಿಕಾಸ್ OH attached carbon is bonded with one carbon. It's a primary alcohol. ಆದ್ರೆ ಈ ಆಲ್ಕೋಹಾಲಿನ ಚೈನ್ ಒಳಗೆ ಡಬಲ್ ಬಾಂಡ್ ಇದೆ. ಏನಿದೆ? ಡಬಲ್ ಬಾಂಡ್ ಇದೆ. ನನಗೆ ಈ ಡಬಲ್ ಬಾಂಡ್ ಡಿಸ್ಟರ್ಬ್ ಆಗಬಾರ್ದು. OH ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದಾಗ ಏನ್ ಬರುತ್ತೆ ನಿಮಗೆ? ಆಲ್ಡಿಹೈಡ್. ಈ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಮಾತ್ರ ಆಕ್ಸಿಡೇಷನ್ ಆಗಬೇಕು, ಈ ಡಬಲ್ ಬಾಂಡ್ ಡಿಸ್ಟರ್ಬ್ ಆಗದಿರ ಹಂಗೆ ಇರಬೇಕು ಅಂದಾಗ ನಾವು ಸ್ಪೆಸಿಫಿಕ್ ಆಕ್ಸಿಡೈಸಿಂಗ್ ಏಜೆಂಟ್ ಕಾಲ್ಡ್ PCC, ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಏನಮ್ಮ? ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಇದನ್ನ ಬಳಸ್ಕೊಂಡಾಗ, ಸೊ ಇಫ್ ಯು ಟ್ರೀಟ್ ದಿಸ್ ಕಾಂಪೌಂಡ್ ವಿತ್ PCC, ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್, ಸ್ಪೆಸಿಫಿಕ್ ಅಂತಿದ್ದೀನಿ ಅಂದ್ರೆ ಸರ್ಟೈನ್ ಗ್ರೂಪ್ ಮಾತ್ರನೇ, ಬೇರೆದು ಡಿಸ್ಟರ್ಬ್ ಮಾಡಲ್ಲ. ಸೊ ಸ್ಪೆಸಿಫಿಕ್ ಆಕ್ಸಿಡೈಸಿಂಗ್ ಏಜೆಂಟ್ PCC ಗೆ ಹಾಕಿದಾಗ ಇಲ್ಲಿ ಏನು ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇದೆ ದಟ್ ಈಸ್ ಆಕ್ಸಿಡೈಸ್ಡ್ ಟು ಆಲ್ಡಿಹೈಡ್. ಇಲ್ಲಿಂದ H, ಇಲ್ಲಿಂದ H, ಇಲ್ಲಿಗೆ ಡಬಲ್ ಬಾಂಡ್ ಹಾಕಿದಾಗ CH3 ಹಂಗೆ ಇದೆ, ಇದೇನು ಚೇಂಜ್ ಆಗಿಲ್ಲ. CH ಕೂಡ ಹಂಗೆ ಇದೆ, ಡಬಲ್ ಬಾಂಡ್ CH ಕೂಡ ಹಂಗೆ ಇದೆ. ನೋಡಿ, ಇದಿಷ್ಟು ಪಾರ್ಟ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ. ಇಟ್ ರಿಮೈನ್ಸ್ ಆಸ್ ಇಟ್ ಈಸ್. ಜಸ್ಟ್ ಪ್ರೈಮರಿ OH ಏನಿದೆ, ಸೊ ಇಲ್ಲಿಂದ H ಹೋಗಿ ಡಬಲ್ ಬಾಂಡ್ ಬಂದು ಇಟ್ ಬಿಕಮ್ C ಡಬಲ್ ಬಾಂಡ್ OH. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ ಸ್ಪೆಸಿಫಿಕ್ ಆಕ್ಸಿಡೈಸಿಂಗ್ ಏಜೆಂಟ್ ಕಾಲ್ಡ್ PCC. ಏನಮ್ಮ ಇದು? PCC. So PCC is a specific oxidizing agent which does not disturb the double bonded carbon atom present in the chain. It only oxidizes primary alcoholic group into aldehyde group. ಅರ್ಥ ಆಗ್ತಿದ್ಯಾ? ಎವ್ರಿವನ್ ಪ್ರೈಮರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಕೀಟೋನ್. ಸೊ PCC ಯೂಸ್ ಮಾಡಿದ್ರೆ ಸ್ಪೆಸಿಫಿಕ್ ಆಕ್ಸಿಡೈಸಿಂಗ್ ಏಜೆಂಟ್. ಏನಪ್ಪಾ? ಸ್ಪೆಸಿಫಿಕ್ ಆಕ್ಸಿಡೈಸಿಂಗ್ ಏಜೆಂಟ್. ನೀವೇನಾದ್ರೂ ಪ್ರೈಮರಿ ಆಲ್ಕೋಹಾಲ್ ತಗೊಂಡು ಎಕ್ಸಾಂಪಲ್ CH3 C ಡಬಲ್ ಬಾಂಡ್ OH, ಸಾರಿ CH3 CH2 OH, ಎಂತ ಆಲ್ಕೋಹಾಲ್ ಇದು? ಪ್ರೈಮರಿ ಆಲ್ಕೋಹಾಲ್ ಅಲ್ಲ ನಮ್ಮ. ಈ ಪ್ರೈಮರಿ ಆಲ್ಕೋಹಾಲ್ ನ ಈ ಕ್ರೋಮಿಯಂ ಆಕ್ಸೈಡ್ ಮತ್ತೆ PCC ಇವೆಲ್ಲ ಏನ್ ಯೂಸ್ ಮಾಡಿದ್ವಿ, ಇವು ಮೈಲ್ಡ್ ಅಥವಾ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್. ಏನಮ್ಮ ಇವು? ಮೈಲ್ಡ್ ಅಥವಾ ವೀಕ್ ಇದ್ದಾಗ ಒನ್ ಸ್ಟೆಪ್ ಮಾತ್ರ ಆಕ್ಸಿಡೇಷನ್ ಆಗಿದೆ. ಸೊ ಪ್ರೈಮರಿ ಆಲ್ಕೋಹಾಲ್ ಇದ್ದಾಗ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ಇದ್ದಾಗ ಕೀಟೋನ್, ಇಷ್ಟು ಮಾತ್ರ ಆಗಿದೆ. ಹೌದೇನಮ್ಮ? ನೀನೇನಾದ್ರೂ ಈ ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹೇಳಿದೆ, ಎಕ್ಸಾಂಪಲ್ ಅಸಿಡಿಫೈಡ್ ಅಥವಾ ಆಲ್ಕಲೈನ್ KMnO4, ಅಸಿಡಿಫೈಡ್ ಅಥವಾ ಆಲ್ಕಲೈನ್ KMnO4 ನ ತಗೊಂಡ್ಬಿಟ್ರೆ ಇಟ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಪ್ರೈಮರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್, ಅದನ್ನ ಆಕ್ಸಿಡೇಷನ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಅಂದ್ರೆ 2 ಸ್ಟೆಪ್ ಆಕ್ಸಿಡೇಷನ್ ಆಗುತ್ತೆ. ಏನಾಗುತ್ತೆ? 2 ಸ್ಟೆಪ್ ಆಕ್ಸಿಡೇಷನ್. ಸೀಕ್ವೆನ್ಸ್ ನೋಡ್ಕೊಳ್ಬೇಕು ನೀವು. ಸೀಕ್ವೆನ್ಸ್ ಅಲ್ಲಿ ಆಲ್ಕೋಹಾಲ್ಸ್ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ಇದೆ, ಅದನ್ನ ಸಿಂಪಲ್ ಆಕ್ಸಿಡೇಷನ್ ಅಂದ್ರೆ ಮೈಲ್ಡ್ ಯೂಸ್ ಮಾಡಿದ್ರೆ ಆಲ್ಡಿಹೈಡ್ ಬರುತ್ತೆ, ಸ್ಟ್ರಾಂಗ್ ಯೂಸ್ ಮಾಡಿದ್ರೆ ಕಾರ್ಬಾಕ್ಸಿಲ್ ಗ್ರೂಪಿಗೆ ಹೋಗುತ್ತೆ. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ ನೋಡಿ, ಪ್ರೈಮರಿ ಆಲ್ಕೋಹಾಲ್ ಇಥೈಲ್ ಆಲ್ಕೋಹಾಲ್ ನ ಆಲ್ಕಲೈನ್ KMnO4 ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕ್ಬಿಟ್ರೆ ಇಟ್ ಗಿವ್ಸ್, ನೋಡಿ ಇಲ್ಲಿ 2 ಹೈಡ್ರೋಜನ್ ರಿಮೂವ್ ಮಾಡಿ 1 ಆಕ್ಸಿಜನ್ ಹಾಕ್ಬಿಡಿ, 2 ಹೈಡ್ರೋಜನ್ ರಿಮೂವ್ ಮಾಡಿ 1 ಆಕ್ಸಿಜನ್ ಹಾಕ್ಬಿಡಿ. ಆಗ CH3 ಇದೆ, ಇಲ್ಲಿ 2 ಹೈಡ್ರೋಜನ್ ಹೋಗಿ 1 ಆಕ್ಸಿಜನ್ ಬಂದಾಗ C ಡಬಲ್ ಬಾಂಡ್ O ಆಗುತ್ತೆ, OH ಆಗುತ್ತೆ. ಏನಿದು? ಇಥನೋಯಿಕ್ ಆಸಿಡ್. ಏನಿದು? ಇಥನೋಯಿಕ್ ಆಸಿಡ್ ಅಥವಾ ಏನು ಕಾಮನ್ ನೇಮ್ ಬರೆದ್ರೆ ಎಸಿಟಿಕ್ ಆಸಿಡ್. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ ಪ್ರೈಮರಿ ಆಲ್ಕೋಹಾಲ್ ನ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಆಲ್ಡಿಹೈಡ್ ಬಂತು,
ಪ್ರೈಮರಿ ಆಲ್ಕೋಹಾಲ್ ನ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕಾರ್ಬಾಕ್ಸಿಲಿಕ್ ಆಸಿಡ್ ಬಂತು. ಆ ಸೀಕ್ವೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅರ್ಥ ಆಗ್ತಿದ್ಯಾ? ಸೆಕೆಂಡರಿ ಆಲ್ಕೋಹಾಲ್ ತಗೊಳ್ಳಿ, ಐದರ್ ಸ್ಟ್ರಾಂಗ್ ಆದ್ರೂ ಯೂಸ್ ಮಾಡ್ರಿ, ಮೈಲ್ಡ್ ಆದ್ರೂ ಯೂಸ್ ಮಾಡಿ, ನಿಮಗೆ ಏನ್ ಬರುತ್ತೆ? ಕೀಟೋನ್ ಬರುತ್ತೆ. ಸೊ ಸ್ಪೆಸಿಫಿಕ್ ಆಕ್ಸಿಡೈಸಿಂಗ್ ಏಜೆಂಟ್ PCC ಏನಾದ್ರೂ ತಗೊಂಡ್ಬಿಟ್ರೆ, ಸೊ ಆಲ್ಕೈಲ್ ಚೈನ್ ಅಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ಸ್ ಇದ್ರೆ ಅದು ಡಿಸ್ಟರ್ಬ್ ಮಾಡ್ತೀರಾ, ಓನ್ಲಿ ಆಲ್ಕೋಹಾಲಿಕ್ ಗ್ರೂಪ್ ಮಾತ್ರ ರೆಸ್ಪೆಕ್ಟಿವ್ ಆಲ್ಡಿಹೈಡ್ ಅಥವಾ ಕೀಟೋನಿಗೆ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ವಾಟ್ ಆಕ್ಸಿಡೇಷನ್. ಏನಿದು ಆಕ್ಸಿಡೇಷನ್? ಪ್ರೈಮರಿ ಆಲ್ಕೋಹಾಲ್ gives aldehyde, secondary alcohol gives a ketone. Primary alcohol upon treating with strong oxidizing agent it gives a carboxylic acid. ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ ಎವ್ರಿವನ್? ಆರ್ ಯು ಫಾಲೋಯಿಂಗ್? ಸೊ ಆಕ್ಸಿಡೇಷನ್ ಮಾಡ್ತಾ ಇದೀವಿ ಆಲ್ಕೋಹಾಲ್ಸ್ ನ. ಪ್ರೈಮರಿ ಆಲ್ಕೋಹಾಲ್ ನ ತಗೊಂಡ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್, ಸೆಕೆಂಡರಿ ಆಲ್ಕೋಹಾಲ್ ನ ತಗೊಂಡ್ರೆ ಕೀಟೋನು. ಪ್ರೈಮರಿ ಆಲ್ಕೋಹಾಲ್ಸ್ ನ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಸಿಡಿಫೈಡ್ KMnO4 ಅಥವಾ ಆಲ್ಕಲೈನ್ KMnO4 ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ರೆ ಇಟ್ ಗಿವ್ಸ್ ವಾಟರ್, ಏನು? ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅಥವಾ ಸ್ಪೆಸಿಫಿಕ್ ರೆಡ್ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಕಾಲ್ಡ್ PCC, ಪೆರಿಡಿನಿಯಂ ಕ್ಲೋರೋಕ್ರೋಮೇಟ್ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಡಿಸ್ಟರ್ಬ್ ಮಾಡ್ತೀರಾ, ಆಲ್ಕೋಹಾಲಿಕ್ ಮಾತ್ರ ಆಕ್ಸಿಡೇಷನ್ ಆಗಿ ಇಲ್ಲಿ ಪ್ರೈಮರಿ ತಗೊಂಡಿರೋದ್ರಿಂದ ನಿಮಗೆ ಆಲ್ಡಿಹೈಡ್ ಬಂದಿದೆ. ಸೆಕೆಂಡರಿ ಏನಾದ್ರು ತಗೊಂಡಿದ್ರೆ ಏನ್ ಬರ್ತಿತ್ತು? ಕೀಟೋನ್ ಬರ್ತಿತ್ತು. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ ಆಕ್ಸಿಡೇಷನ್ ಪ್ರಾಪರ್ಟಿ ಆಫ್ ಏನು ಆಲ್ಕೋಹಾಲ್ಸ್. ನೆಕ್ಸ್ಟ್ ಬಂದು ಇದರಲ್ಲೇ ಇನ್ನೊಂದು ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ, ಅದನ್ನ ಡಿಹೈಡ್ರೋಜಿನೇಷನ್. ಏನು ಡಿಹೈಡ್ರೋಜಿನೇಷನ್ ಅಂದ್ರೆ? ನೇಮಿನ ಮೀನಿಂಗ್, ವರ್ಡಿಂಗ್ಸ್ ಇನ ಮೀನಿಂಗ್. ಡಿಹೈಡ್ರೋಜಿನೇಷನ್ ಏನಪ್ಪ ಡಿಹೈಡ್ರೋಜಿನೇಷನ್? ಡಿ ಅಂದ್ರೆ ಏನಮ್ಮ? ರಿಮೂವಲ್ ಆಫ್ ಹೈಡ್ರೋಜನ್. ಏನಮ್ಮ? ಹೈಡ್ರೋಜನ್ H2. ರಿಮೂವಲ್ ಆಫ್ H2 is called what? Dehydrogenation. It is also nothing but oxidation. ಇದು ಆಕ್ಸಿಡೇಷನ್ ಅಪ್ಪ. ಹೈಡ್ರೋಜನ್ಸ್ ನ ರಿಮೂವ್ ಮಾಡೋ ಪ್ರೋಸೆಸ್ ನ ಏನಂತ ಕರಿತೀವಿ? ಆಕ್ಸಿಡೇಷನ್ ಅಂತೀವಿ. ಆದ್ರೆ ಇಲ್ಲಿ ನಾನು ಒಂದು ಸ್ಪೆಸಿಫಿಕ್ ಇನ್ನೊಂದು ಬೇರೆ ಆಕ್ಸಿಡೈಸಿಂಗ್, ಅಲ್ಲಿ ಕ್ರೋಮಿಯಂ ಆಕ್ಸೈಡ್, PCC, ಅಸಿಡಿಫೈಡ್ KMnO4 ತಗೊಂಡಿದ್ದೆ ಅಲ್ವಾ? ಇಲ್ಲಿ ಬೇರೆ ತಗೊಳ್ತೀನಿ, ಕಾಪರ್ ಟ್ಯೂಬ್ ಆರ್ ಕಾಪರ್ at 300 degrees centigrade. ಕಾಪರ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಕಾಪರ್ ಅಟ್ 573 ಕೆಲ್ವಿನ್. ಸೊ ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಹೇಳಿದ್ರೆ 300 ಆಗುತ್ತೆ, ಕೆಲ್ವಿನ್ ಅಲ್ಲಿ ಹೇಳಿದಾಗ 573 ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ನ ಏನ್ ತಗೊಂಡಿದ್ದೀನಿ ನಾನು? ಸೀಲ್ಡ್ ಕಾಪರ್ ಟ್ಯೂಬ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್ ತಗೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ಅರಿಫಾಲೋಯಿಂಗ್. ಸೊ ಇದು ಕೂಡ ಆಕ್ಸಿಡೇಷನ್ ಅಪ್ಪ. ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ ಆಲ್ಡಿಹೈಡ್ ಬರೋದು, ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ ಕೀಟೋನೇ ಬರೋದು. ಆದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ನ ಏನ್ ಮಾಡಿದೀನಿ? ಬೇರೆ ತಗೊಂಡಿದ್ದೀನಿ. ಯಾವ್ದು ತಗೊಂಡಿದ್ದೀನಿ? ಕಾಪರ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್ ತಗೊಂಡಿದ್ದೀನಿ. ಟೇಕ್ ಪ್ರೈಮರಿ ಆಲ್ಕೋಹಾಲ್, ಎಕ್ಸಾಂಪಲ್ ಯಾವ್ದಮ್ಮ? CH3, CH2, OH. OH attached carbon is bonded with one carbon. ಎಂತ ಆಲ್ಕೋಹಾಲ್ ಇದು? ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ನ ಈಗ ಯಾವ್ದು ಜೊತೆಗೆ ರಿಯಾಕ್ಟ್ ಮಾಡಬೇಕು? ಕಾಪರ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್, Cu, ಕಾಪರ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಕಾಪರ್ ಅಟ್ 573 ಕೆಲ್ವಿನ್. ಓಕೆನಾ? ಸೊ ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಎಲಿಮಿನೇಷನ್ ಆಗುತ್ತೆ? ಹೈಡ್ರೋಜನ್ ಎಲಿಮಿನೇಷನ್ ಆಗುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಆಕ್ಸಿಡೇಷನ್. ಸೇಮ್ ಲಾಸ್ಟ್ ಕೇಸ್ ಅಲ್ಲಿ ಏನ್ ಮಾಡ್ತಿದ್ರು ಹಂಗೆ, OH ಗ್ರೂಪ್ ಇಂದ 1H, ಈ ಕಾರ್ಬನ್ ಇಂದ 1H ತೆಗೆದು ಇಲ್ಲಿಗೆ ಡಬಲ್ ಬಾಂಡ್ ಹಾಕಿ ಇಟ್ ಬಿಕಮ್ CH3C ಡಬಲ್ ಬಾಂಡ್ OH. ಏನಿದು? ಎಸಿಟಾಲ್ಡಿಹೈಡ್. ಏನಿದು? ಅಸಿಟಾಲ್ಡಿಹೈಡ್. ನೆಕ್ಸ್ಟ್ ಸೆಕೆಂಡರಿ ಆಲ್ಕೋಹಾಲ್ ತಗೊಳ್ಳಿ, CH3COH H CH3. ಏನಿದು? ಐಸೋಪ್ರೊಪೈಲ್ ಆಲ್ಕೋಹಾಲ್. ಕಾಲ್ಡ್ ಎಂತ ಆಲ್ಕೋಹಾಲ್ ಇದು? ಸೆಕೆಂಡರಿ ಆಲ್ಕೋಹಾಲ್. ಸೊ ಸೆಕೆಂಡರಿ ಆಲ್ಕೋಹಾಲ್ ನ ಏನ್ ಮಾಡ್ತಾ ಇದೀಯ ನೀನೀಗ? ಡಿಹೈಡ್ರೋಜಿನೇಷನ್ ಮಾಡ್ತಾ ಇದೀಯಾ. ಏನ್ ಮಾಡ್ತಾ ಇದೀಯಾ? ಡಿಹೈಡ್ರೋಜಿನೇಷನ್.
ಯಾಕೆ ಇದು ಸೆಕೆಂಡರಿ ಆಲ್ಕೋಹಾಲ್? ಬಿಕಾಸ್ OH attached carbon is bonded with two carbons. It's a secondary alcohol. This upon reaction with copper at 300 degrees centigrade, it undergo oxidation ಅಥವಾ dehydrogenation. H2 ರಿಮೂವ್ ಆಗುತ್ತೆ. OH ಗ್ರೂಪ್ ಇಂದ 1 ಹೆಚ್ಚು, ಅದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದ 1 ಹೆಚ್ಚು ಎಲಿಮಿನೇಟ್ ಆಗಿ ಇಲ್ಲಿಗೆ ಏನ್ ಬರುತ್ತೆ? ಡಬಲ್ ಬಾಂಡ್ ಬರುತ್ತೆ. ಆಗ ನಿಮಗೆ CH3 C ಡಬಲ್ ಬಾಂಡ್ O CH3 ಏನ್ ಬರುತ್ತೆ? ಎಸಿಟೋನ್. ಇದೇನಮ್ಮ ಇದು? ಕೀಟೋನ್. ಪ್ರೈಮರಿ ಆಲ್ಕೋಹಾಲ್ ನ ಡಿಹೈಡ್ರೋಜಿನೇಷನ್ ಮಾಡಿದಾಗ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ನ ಡಿಹೈಡ್ರೋಜಿನೇಷನ್ ಮಾಡಿದಾಗ ಕೀಟೋನ್. ಟರ್ಷಿಯರಿ ಆಲ್ಕೋಹಾಲ್ ಗೊತ್ತಲ್ವಾ? ಟರ್ಷಿಯರಿ ಆಲ್ಕೋಹಾಲ್ CH3 CH3 OH. ಈ ಟರ್ಷರಿ ಆಲ್ಕೋಹಾಲ್ ನ ನೀವು ಕಾಪರ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಡಿಹೈಡ್ರೋಜಿನೇಷನ್ ಆಗಬೇಕು. ಹೆಂಗ್ ಮಾಡ್ತಿದ್ರಿ ನೀವು ಡಿಹೈಡ್ರೋಜಿನೇಷನ್ ನ? OH ಗ್ರೂಪ್ ಇಂದ 1 ಹೈಡ್ರೋಜನ್, ನೋಡಿ ಇಲ್ಲಿ OH ಗ್ರೂಪ್ ಇಂದ 1 H ತೆಗೆದ್ರಿ, ಕಾರ್ಬನ್ ಇಂದ 1 H ತೆಗೆದ್ರಿ. ಇಲ್ಲೂ OH ಗ್ರೂಪ್ ಇಂದ 1 H ತೆಗೆದ್ರಿ, ಕಾರ್ಬನ್ ಇಂದ 1 H ತೆಗೆದ್ರಿ. ಬಟ್ ಇಲ್ಲಿ ಟರ್ಷರಿ ಆಲ್ಕೋಹಾಲ್ ಅಂತ, ಇದು ಟರ್ಷರಿ ಆಲ್ಕೋಹಾಲ್ ನಲ್ಲಿ OH ಗ್ರೂಪ್ ಇಂದ 1 H ತೆಗಿತೀರಿ, ಅದು ಅಟ್ಯಾಚ್ ಆಗಿರೋ ಕಾರ್ಬನ್ ಗೆ ಹೈಡ್ರೋಜನ್ಸ್ ಇಲ್ಲ. There is no hydrogens present here in the tertiary alcohol. ಆಲ್ಫಾ ಹೈಡ್ರೋಜನ್ಸ್ ಅಂತೀವಿ. ಫಂಕ್ಷನಲ್ ಗ್ರೂಪ್ ಇದು ಅಟ್ಯಾಚ್ ಆಗಿರೋ ಕಾರ್ಬನ್ ನ ಆಲ್ಫಾ ಅಂತೀವಿ. ಆಲ್ಫಾ ಕಾರ್ಬನ್ ನಲ್ಲಿ ಯಾವ ಹೈಡ್ರೋಜನ್ ಇಲ್ಲ. ಇಲ್ಲಿ ಯಾವ ಹೈಡ್ರೋಜನ್ ಇಲ್ಲ ಅಂದಾಗ ಈಗ ಏನಾಗುತ್ತೆ? ಡಿಹೈಡ್ರೋಜಿನೇಷನ್ ಆಗೋದೇ ಇಲ್ಲ. H2 ರಿಮೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಟರ್ಷರಿ ಆಲ್ಕೋಹಾಲ್ ಡಸ್ ನಾಟ್ ಅಂಡರ್ಗೋ ಡಿಹೈಡ್ರೋಜಿನೇಷನ್. It cannot, we cannot remove H2 molecule from the tertiary alcohol. Primary alcohol ನಲ್ಲಿ H2 ತೆಗೆದ್ರಿ, secondary alcohol ನಲ್ಲಿ H2 ತೆಗೆದ್ರಿ. ಎಲ್ಲೆಲ್ಲಿಂದ ತೆಗೆದ್ರಿ? OH ಇಂದ 1 H, ಅದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದ 1 H. ಇಲ್ಲೂ OH ಇಂದ 1 H, ಅದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದ 1 H. ಅದೇ ರೀತಿ ಟರ್ಷರಿ ಕಾರ್ಬನ್ ನಲ್ಲಿ OH ಅಟ್ಯಾಚ್ ಆಗಿರೋ ಕಾರ್ಬನ್ ನಲ್ಲಿ OH ಇಂದ 1 ಹೈಡ್ರೋಜನ್ ತೆಗೆದು ಬಿಡ್ತೀರಾ. ಇದ್ರ ಅಟ್ಯಾಚ್ ಆಗಿರೋ ಕಾರ್ಬನ್ ನಲ್ಲಿ ಹೈಡ್ರೋಜನ್ ತೆಗೆಯೋಕೆ ಯಾವ ಹೈಡ್ರೋಜನ್ ಇಲ್ಲ. ನೋಡಿ, ನೀವೇ ನೋಡಿ, ಇಲ್ಲಿಂದ 1 H ಹೋಗುತ್ತೆ, ಬಟ್ ಹಿಯರ್ ದೇರ್ ಇಸ್ ನೋ ಹೈಡ್ರೋಜನ್. ಸೊ ದಟ್ಸ್ ವೈ ಇನ್ಸ್ಟೆಡ್ ಆಫ್ ಡಿಹೈಡ್ರೋಜಿನೇಷನ್ ಆಗ್ಬೇಕಿತ್ತು, ಬಟ್ ಅದಾಗಲ್ಲ. ಇದೇನಾಗುತ್ತೆ? ಡಿಹೈಡ್ರೇಷನ್ ಆಗುತ್ತೆ. ಏನಾಗುತ್ತೆ? ಡಿಹೈಡ್ರೋಜಿನೇಷನ್ ಬಂದು ಏನಾಗ್ತಿದೆ? ಇಲ್ಲಿ ಡಿಹೈಡ್ರೇಷನ್ ಆಗ್ತಿದೆ. ಡಿಹೈಡ್ರೇಷನ್, ಡಿ ಅಂದ್ರೆ ರಿಮೂವಲ್, ಹೈಡ್ರೇಷನ್ ಅಂದ್ರೆ ಏನಮ್ಮ? ವಾಟರ್. ರಿಮೂವಲ್ ಆಫ್ ವಾಟರ್ ಆಗುತ್ತೆ. ಇಲ್ಲಿ ಏನಾಗುತ್ತೆ? ರಿಮೂವಲ್ ಆಫ್ ವಾಟರ್. ಪ್ರೈಮರಿ ಆಲ್ಕೋಹಾಲ್ ಅಂಡರ್ಗೋ ಡಿಹೈಡ್ರೋಜಿನೇಷನ್ gives aldehyde. Secondary alcohol undergo dehydrogenation to give a ketone, but tertiary alcohol does not undergo dehydrogenation. ಇಲ್ಲಿ H2 ರಿಮೂವ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ H2 ರಿಮೂವ್ ಮಾಡಕ್ ಬರಲ್ಲ ಅಂದ್ರೆ OH ಅಲ್ಲೇನೋ H ಇದೆ, ತೆಗಿತೀರಾ, ಬಟ್ ಅದು ಅಟ್ಯಾಚ್ ಆಗಿರೋ ಕಾರ್ಬನ್ ಅಲ್ಲಿ H ಇಲ್ಲ. ಅದಕ್ಕೆ H2 ರಿಮೂವ್ ಮಾಡೋ ಬದಲು H2O ರಿಮೂವ್ ಮಾಡ್ತಾ ಇದ್ದೀನಿ. H2 ರಿಮೂವ್ ಮಾಡೋ ಬದಲು ಏನ್ ಮಾಡ್ತಾ ಇದ್ದೀನಿ? H2O. ಯಾವ ರೀತಿ H2O ರಿಮೂವ್ ಮಾಡ್ತೀಯಾ? ಇಲ್ಲಿಂದ OH ಮೈನಸ್ ರಿಮೂವ್ ಮಾಡ್ತೀಯಾ. ಈ CH3 ನ ನಾನು CH2H ಅಂತ ಬರೀಬೋದೇನಪ್ಪ? CH3 ಇತ್ತಲ್ಲೇನಪ್ಪ? ಏನಿದು? CH3 ಇತ್ತು ಮುಂಚೆ ಅಲ್ವಾ? ಅದನ್ನ ನಾನು ಏನ್ ಬರ್ಕೊಂಡೆ? CH2H ಬರೀಬೋದಲ್ವೇನಪ್ಪ? ಬರೀಬೋದಾ? ಈಗ ಇದರಿಂದ H2O ರಿಮೂವ್ ಮಾಡ್ತೀಯಾ? OH ಮೈನಸ್ ಇಲ್ಲಿಂದ, H ಪ್ಲಸ್ ಇಲ್ಲಿಂದ, OH ಮೈನಸ್ H ಪ್ಲಸ್, ಈ ಬಾಂಡ್ ಏನಾಗುತ್ತೆ? ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆಗ ನಿಮಗೆ ಏನ್ ಬರುತ್ತೆ? CH3 ಇದೆ, ಈ ಪಾರ್ಟ್ ಹಿಂಗೆ ಇದೆ. ಇದೇನಾಗುತ್ತೆ? ಡಬಲ್ ಬಾಂಡ್ CH2 ಆಯ್ತಾ? ಬಾಂಡ್ ಇಲ್ಲಿ ಶಿಫ್ಟ್ ಇದ್ದಾಗ ಸಿಂಗಲ್ ಇದ್ದಿದ್ದು ಏನಾಗುತ್ತೆ? ಡಬಲ್ ಬಾಂಡ್ CH2 ಪ್ಲಸ್ H2O. ನೋಡಿ, ಫಸ್ಟ್ 2 ಕೇಸ್ ಪ್ರೈಮರಿ ಸೆಕೆಂಡರಿ ನಲ್ಲಿ H2 ರಿಮೂವ್ ಮಾಡಿದ್ವಿ. ಟರ್ಷಿಯರಿ ನಲ್ಲಿ H2 ಮಾಡಕ್ ಬರಲ್ಲ. ಏನ್ ರಿಮೂವ್ ಮಾಡಿದ್ವಿ? H2. ಆಗ ನಿಮಗೆ ಏನ್ ಬಂತು? 2-methyl propene. 2-methyl propene ಅಥವಾ ಇದರ ಇನ್ನೊಂದು ನೇಮ್ ಐಸೋಬ್ಯೂಟೀನ್ ಅಥವಾ ಐಸೋಬ್ಯೂಟೈಲೀನ್ ಎಲ್ಲ ಬರುತ್ತೆ. ಅರ್ಥ ಆಗ್ತಿದ್ಯಾ? ಆರ್ ಯು ಫಾಲೋಯಿಂಗ್?
So primary alcohol undergo dehydrogenation gives aldehyde. Secondary alcohol undergo dehydrogenation gives ketone. Tertiary alcohol does not undergo dehydrogenation. Instead of dehydrogenation, it undergo dehydration. It undergo dehydration to give alkene. ಎಂತ ಆಲ್ಕೀನ್ ಬಂದಿದೆ? ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಇಂದ ಐಸೋಬ್ಯೂಟೀನ್ ಬಂದಿದೆ. ಏನ್ ಬಂದಿದೆ? ಐಸೋಬ್ಯೂಟೀನ್. ಹೇಳಿ ಈಗ ಟರ್ಷರಿ ಆಲ್ಕೋಹಾಲ್ ನಲ್ಲಿ ಯಾಕೆ ನೀವು ಡಿಹೈಡ್ರೋಜಿನೇಷನ್ ಮಾಡಕ್ ಬರಲ್ಲ? ಯಾಕೆ H2 ರಿಮೂವ್ ಮಾಡಕ್ ಬರಲ್ಲ ಅಂದ್ರೆ OH ಇಂದ H ತೆಗಿಬಹುದು, ಇದು ಅಟ್ಯಾಚ್ ಆಗಿರೋ ಕಾರ್ಬನ್ ಇಂದ H ತೆಗಿಯಕ್ ಬರಲ್ಲ. ಹಾಗಾಗಿ H2 ಹೋಗೋ ಬದಲು H2O ಹೋಗಿ ನಿಮಗೆ ಏನ್ ಬರುತ್ತೆ? ಆಲ್ಕೀನ್ ಬರುತ್ತೆ. ನೋಡಿ, ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸೋಸಿಯೇಷನ್ ಆಫ್ CO ಬಾಂಡ್, ಡಿಸೋಸಿಯೇಷನ್ ಆಫ್ OH ಬಾಂಡ್ ಬಂದಿದೆ. CO ಬಾಂಡಿನ ಡಿಸೋಸಿಯೇಷನ್ ಆಗೋ ಪ್ರಾಪರ್ಟೀಸ್ ಎಲ್ಲ ಮುಗ್ದೋಗಿತ್ತು. OH ಬಾಂಡಿನ ಡಿಸೋಸಿಯೇಷನ್ಸ್ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲೂ OH ಬಾಂಡ್ ಡಿಸ್ಕಷನ್ ಮೊದಲನೇ ಪ್ರಾಪರ್ಟಿ ಅಸಿಡಿಕ್ ನೇಚರ್, ಅದು ಲಾಸ್ಟ್ ಕ್ಲಾಸ್ ಅಲ್ಲೇ ಮಾತಾಡಿದೆ. ಸೋಡಿಯಂ ಜೊತೆಗೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಅಸಿಡಿಕ್ ನೇಚರ್ ಇದೆ. ಅದರಲ್ಲಿ ಅಸಿಡಿಕ್ ಸ್ಟ್ರೆಂತ್ ತಗೊಂಡಾಗ ಪೊಲಾರಿಟಿ ಆಫ್ OH ಬಾಂಡ್ ಮತ್ತೆ ಸ್ಟೆಬಿಲಿಟಿ ಆಫ್ ಆಲ್ಕೋಆಕ್ಸೈಡ್ ಅಯಾನ್ ತಗೊಂಡಾಗ ನಿಮಗೆ ಆರ್ಡರ್ ಬಂದು ಪ್ರೈಮರಿ ಆಲ್ಕೋಹಾಲ್ ಈಸ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ ಈಸ್ ಮೋರ್ ಅಸಿಡಿಕ್ ದೆನ್ ಟರ್ಷಿಯರಿ ಆಗಿತ್ತು. ಹೌದೇನಪ್ಪ? ಇದು ಎರಡನೇ ಪ್ರಾಪರ್ಟಿ ಯಾವ್ದು ನೋಡಿದ್ವಿ? ಎಸ್ಟರಿಫಿಕೇಶನ್ ನೋಡಿದ್ವಿ. ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4. ಸೊ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ನಿಮಗೆ ಏನ್ ಬಂದಿತ್ತು? ಎಸ್ಟರ್. ಕಾರ್ಬಾಕ್ಸಿಲ್ ಗ್ರೂಪ್ ಇಂದ OH, ಆಲ್ಕೋಹಾಲ್ ಇಂದ H2O ಎಲಿಮಿನೇಟ್ ಆಗಿ ನಿಮಗೆ ಎಸ್ಟರ್ ಬಂದಿತ್ತು. ಯಾವ ಡಿಹೈಡ್ರೇಟಿಂಗ್ ಏಜೆಂಟ್ ಬಳಸಿದೆ? ಸಲ್ಫ್ಯೂರಿಕ್ ಆಸಿಡ್. ಹೌದೇನಪ್ಪ? ಸೊ ಆಮೇಲೆ ನಾನು ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ನೋಡಿದೆ. ಆಲ್ಕೋಹಾಲ್ಸ್ ನ ಆಕ್ಸಿಡೇಷನ್ ಮಾಡಿದಾಗ ನಿಮಗೆ ಪ್ರೈಮರಿ ಆಲ್ಕೋಹಾಲ್ ತಗೊಂಡಿದ್ರೆ ಆಕ್ಸಿಡೇಷನ್ ಮಾಡಿದಾಗ ಆಲ್ಡಿಹೈಡ್ ಬರುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡಿದಾಗ ಕೀಟೋನ್ ಬರುತ್ತೆ. ಒಂದು ಪಕ್ಷ ಪ್ರೈಮರಿ ಆಲ್ಕೋಹಾಲ್ ಇಟ್ಕೊಂಡು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಲ್ಕಲೈನ್ ಅಥವಾ ಅಸಿಡಿಫೈಡ್ KMnO4 ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕಾರ್ಬಾಕ್ಸಿಲಿಕ್ ಆಸಿಡ್ 2 ಸ್ಟೆಪ್ ಆಕ್ಸಿಡೇಷನ್ ಆಗುತ್ತೆ. ಸ್ಟ್ರಾಂಗ್ ತಗೊಂಡಾಗ 2 ಸ್ಟೆಪ್, ಮೈಲ್ಡ್ ಅಥವಾ ವೀಕ್ ತಗೊಂಡಾಗ 1 ಸ್ಟೆಪ್. ಯಾವ ಆಕ್ಸಿಡೈಸಿಂಗ್ ಏಜೆಂಟ್? ಕ್ರೋಮಿಯಂ ಆಕ್ಸೈಡ್, PCC, ಇವು ವೀಕ್. ಅಸಿಡಿಫೈಡ್ ಅಥವಾ ಆಲ್ಕಲೈನ್ KMnO4 ಇದು ಸ್ಟ್ರಾಂಗ್. ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಗಿವ್ಸ್ ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಗಿವ್ಸ್ ಕೀಟೋನ್. ಸೊ ಓಕೆನಾ? ಅದೇ ಪ್ರೈಮರಿ ಆಲ್ಕೋಹಾಲ್ ನ ಇಟ್ಕೊಂಡು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ KMnO4 ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕಾರ್ಬಾಕ್ಸಿಲಿಕ್ ಆಸಿಡ್. ಅದಾದ್ಮೇಲೆ ಇನ್ನೊಂದು ಪ್ರಾಪರ್ಟಿ ಹೇಳಿದೀನಿ, ಯಾವುದು? ಡಿಹೈಡ್ರೋಜಿನೇಷನ್. ಇಟ್ ಈಸ್ ಆಲ್ಸೋ ಏನ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿನೇ, ಆಕ್ಸಿಡೇಷನ್ ಪ್ರಾಪರ್ಟಿನೇ. ಬಟ್ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಏನ್ ತಗೊಳ್ತಿದ್ದೀನಿ? ಕಾಪರ್ ಅಟ್ 300 ಡಿಗ್ರಿ ಸೆಂಟಿಗ್ರೇಡ್ ತಗೊಳ್ತಿದ್ದೀನಿ. ಪ್ರೈಮರಿ ಆಲ್ಕೋಹಾಲ್ ತಗೊಂಡಾಗ ಆಲ್ಡಿಹೈಡ್ ಬಂದಿತ್ತು, ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಾಗ ಕೀಟೋನ್ ಬಂದಿತ್ತು. ಟರ್ಷರಿ ಆಲ್ಕೋಹಾಲ್ ಅಲ್ಲಿ H2 ರಿಮೂವ್ ಮಾಡಕ್ ಬರಲ್ಲ. ಇಟ್ ಡಸ್ ನಾಟ್ ಅಂಡರ್ಗೋ ಡಿಹೈಡ್ರೋಜಿನೇಷನ್. ವಿಚ್ ಆಲ್ಕೋಹಾಲ್ ಡಸ್ ನಾಟ್ ಅಂಡರ್ಗೋ ಡಿಹೈಡ್ರೋಜಿನೇಷನ್? Tertiary alcohol does not undergo dehydrogenation. Instead of removing H2, it undergo dehydration. It helps to remove water. ಏನ್ ರಿಮೂವ್ ಮಾಡುವುದು ಇಲ್ಲಿ? ವಾಟರ್. ಟರ್ಷರಿ ಆಲ್ಕೋಹಾಲ್ ಅಲ್ಲಿ H2 ರಿಮೂವ್ ಮಾಡೋ ಬದಲು H2O ರಿಮೂವ್ ಮಾಡಿದೀವಿ. ಯಾಕೆ H2 ರಿಮೂವ್ ಮಾಡಕ್ ಆಗ್ಲಿಲ್ಲ ಇಲ್ಲಿ ಅಂದ್ರೆ OH ಗ್ರೂಪ್ ಅಲ್ಲಿ H ಇದೆ, ಬಟ್ ಅದು ಅಟ್ಯಾಚ್ ಆಗಿರೋ ಆಲ್ಫಾ ಕಾರ್ಬನ್ ಅಲ್ಲಿ ಯಾವ ಹೈಡ್ರೋಜನ್ಸ್ ಇಲ್ಲ. ಹಾಗಾಗಿ ಇಲ್ಲಿ ಬೀಟಾ ಕಾರ್ಬನ್ ಇಂದ H ತೆಗೆದು ವಾಟರ್ ಎಲಿಮಿನೇಷನ್ ಮಾಡಿದೀನಿ. ಸೊ ಟರ್ಷರಿ ಆಲ್ಕೋಹಾಲ್ ಡಸ್ ನಾಟ್ ಅಂಡರ್ಗೋ ಡಿಹೈಡ್ರೋಜಿನೇಷನ್. ಇನ್ಸ್ಟೆಡ್ ಆಫ್ ಡಿಹೈಡ್ರೋಜಿನೇಷನ್ ಟರ್ಷರಿ ಆಲ್ಕೋಹಾಲ್ ಅಂಡರ್ಗೋ ಡಿಹೈಡ್ರೇಷನ್. ಇಟ್ ಗಿವ್ ಆಲ್ಕೀನ್. ಇಲ್ಲಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ತಗೊಂಡಿದ್ದೀನಿ, ಐಸೋಬ್ಯೂಟೀನ್ ಬಂದಿದೆ. ಅರ್ಥ ಆಗ್ತಿದ್ಯಾ? ಸೊ ಈ ಎಲ್ಲ ಪ್ರಾಪರ್ಟೀಸ್ನು ಕರೆಕ್ಟ್ ಆಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ, ಒಂದೇ ಒಂದು ಪ್ರಾಪರ್ಟಿ ಡಿಹೈಡ್ರೇಷನ್ ಅಂದ್ಬಿಟ್ಟು, ಆ ಪ್ರಾಪರ್ಟಿನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಆಕ್ಚುಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನಾನು ಲೈವ್ ಕ್ಲಾಸ್ ಅಲ್ಲೇ ಮಾಡಬೇಕು. ಸೊ ಇದು ತುಂಬಾ ನಿಮಗೆ ಅಲ್ಲೆಲ್ಲೋ ಇದ್ದೀರಿ ನೀವು, ನಾವಿಲ್ಲೆಲ್ಲೋ ಇದೀವಿ, ನಾವು ಹೇಳೋ ಪಾಯಿಂಟ್ ಎಲ್ಲ ನಿಮಗೆ ರೀಚ್ ಆಗ್ತಿದೆಯೋ ಅಥವಾ ನೀವು ಫಾಲೋ ಅಪ್ ಮಾಡ್ತಿದ್ದೀರೋ, ವಿ ಡೋಂಟ್ ನೋ ಎನಿಥಿಂಗ್. ಓಕೆನಾ? ಸೊ ನಮ್ಗಿರೋದೆಲ್ಲ ಒಂದೇ, ನೀವು ಕ್ಲಾಸ್ ನೋಡಬೇಕು. ಸೊ ಕಳಿಸಿರುವಂತ ಕ್ಲಾಸ್ ಆನ್ಲೈನ್ ಅಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿ ಅದನ್ನ ನೀವು ನಮಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಏನ್ ನಿಮಗೆ ಮಾಡಿದೀವಿ ಅದಕ್ಕೆ
ಅದಕ್ಕೆ ವರ್ಕ್ ಆಗ್ತದೆ ಅಷ್ಟೇ ನಾವು ನೋಡೋಕ್ಕಾಗೋದು. ಬಟ್ ಇದೆಲ್ಲ ನಿಮಗೆ ಕಾನ್ಸೆಪ್ಟ್ಸ್ ತಲೆಯಲ್ಲಿ ಹೋಗ್ತಿಲ್ಲ, ಐ ಆಮ್ ನಾಟ್ ಏಬಲ್ ಟು ನೋ ದೀಸ್ ಪಾಯಿಂಟ್. ಸೊ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ದಲ್ಲ ಇದ್ರೆ ಇನ್ನೊಂದ್ಸತಿ ನೋಡಿ, ಅಥವಾ ಇನ್ನೂ ಏನಾರ ಡೌಟ್ ಇತ್ತು ಅಂದರೆ ನನಗೆ ಫೋನ್ ಮಾಡಿ ತಿಳ್ಕೊಳ್ರಿ. ಸೊ ಬಟ್ ನಿಮಗೆ ಬಂದಿರುವಂಥ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಂಡು ಸ್ಟಡೀಸ್ ಮೇಲೆ ಗಮನ ಇಟ್ಟು ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ ಭಾಳ ಇಂಪಾರ್ಟೆಂಟು. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ, ಓಕೆನಾ? ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. I will meet you in the next class.